ಇಲ್ಲಿ ಅವರ ಸಮಸ್ಯೆ ಇರೋದು ರಸ್ತೆ. ನಮಗೆ ಬೇಕಾಗಿದ್ದು ಸೌಲಭ್ಯ. ಜನನಾಯಕನ ನಾವು ಕೇಳ್ತೀವಿ, ನೂರಾರು ಸಮಸ್ಯೆಗಳನ್ನ ನೂರಾರು ಏನು ಪತ್ರಗಳನ್ನ ಕೊಡ್ತಾರೆ. ನಡೆಯಕ್ಕಾಗಲ್ಲ, ರೋಡ್ ಬಂಡದಲ್ಲಿ ರೋಡಲ್ಲಿ ನಮ್ಮ ಅಪ್ಪಂದ ರೋಡು ನಾನು ಯಾವತ್ತ ಅಡ್ಡಾಕಿದ್ದೀನ, ಇಲ್ಲಿಗೆ ಯಾಕ್ರಿ ಬಂದು ಅಡ್ಡಾಕ್ತಾರೆ ಅವರು? ಜನರಿಗೆ ತೊಂದರೆ ಇದೆ, ಕೆಲಸ ಆಗಲಿ ಅಂತಾನೆ ಕೆಲಸ ಮಾಡಿಸ್ತಾರೆ. ನಾನು ಮಾಡಿ ಆ ಪರಿಸ್ಥಿತಿಗೆ ಬರೋದಕ್ಕೆ ನಾನು ಅದ್ರ ಜೊತೆ ಓಡಾಡಿದ್ದೀನಿ. ವಿಚಾರಗಳಲ್ಲಿ ಬೇಡದೇ ಇರ್ಬೋದು, ಬೇಡ ಅವರೇ ನಿಂತ್ಕೊಂಡು ಮಾಡಲಿ. ಇಲ್ಲಿ ಏನಿದೆಯೋ ಅದನ್ನ ಮಾಡಿದರೆ ಮೇಲ್ಗಡೆಗೆ ಅವ್ರು ಕನ್ವರ್ಷನ್ ಮಾಡಿರೋ ಜಾಗ ಅದನ್ನ ನಮ್ಮ ಅರ್ಜಿಯ ದಿನಾಂಕ 17/7/2021 ಇವತ್ತೊಂದಲ್ಲ ರೀ, ಇವ್ರು ಕೆತ್ತ ಮೇಲೆ ಅಲ್ಲ. ಇದು ಪೂರ್ತಿ ಆಗಿದ್ರೆ ನೀವು ಇದುವರೆಗೂ ಕೈ ಅವಶ್ಯಕತೆ ಇರಲಿಲ್ಲ. ನಮಗೂ ರಸ್ತೆ ಬೇಕು, ಎಲ್ಲರಿಗೂ ಬೇಕು ರೀ. ಸುಮಾರು ಏನಿಲ್ಲ ಇಲ್ಲಿ 900 ಅಡಿ, ಇವತ್ತು 4,000 ರೂಪಾಯಿ ಇಟ್ಕೊಂಡು ಅಡ್ಡಿಪಡಿಸಿದ್ರೆ ಕಾನೂನು ರೀತಿಯ ರಕ್ಷಣೆ ಕೊಡಿ ಅಂತ ನಾವು ಹೇಳಿಲ್ಲ ಕೇಳ್ರಿ. ಯಾಕೆ ಕೊಡ್ತಾ ಇಲ್ಲ? ನಾವೆಲ್ಲ ಸರ್ಕಾರ ಕೊಡ್ರಿ, ಇವಾಗೂ ಕೊಡ್ರಿ, ಸರ್ಕಾರ ಮಾಡ್ತೀವಿ. ನನಗೆ ಪುರಸಭೆಯವನು, ಜೆಸಿಬಿಯವನು ನಾವು ಬರ್ತೀವಿ ಅಂತ ಹೇಳ್ತಾರದು. ಪುರಸಭೆ ಕರ್ತರು ಬರ್ತೀವಿ, ಸ್ಟೇಷನ್ ಕರ್ತರು ಬರ್ತೀವಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕೆಲ ಪುರಸಭೆಗಳಲ್ಲಿ ಆ ರಸ್ತೆಗಳನ್ನ ನೋಡ್ತಾ ಇದ್ರೆ ಇದ್ಯಾವುದೋ ಕಾಡಲ್ಲಿದೆಯಾ ಈ ಗ್ರಾಮಗಳು ಅಥವಾ ಬಡಾವಣೆಗಳು ಅಂತ ಅನ್ಸುತ್ತೆ. ಚಂದಾಪುರ ಇದೊಂದು ಪುರಸಭೆ. ಇಲ್ಲಿನ ಹೆಡ್ ಮಾಸ್ಟರ್ ಲೇಔಟ್ನಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಪ್ರತಿಷ್ಠೆ ಅಥವಾ ಹಣ ಪ್ರತಿಷ್ಠೆಗಾಗಿ ಇಲ್ಲಿನ ಒಂದು ರಸ್ತೆ ಹಾಳಾಗಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಸಂಚರಿಸುವಂತಹ ಜನ ಇಡೀ ಶಾಪ ಹಾಕ್ತಾರೆ. ಇಲ್ಲಿನ ಪುರಸಭೆಯ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಪ್ರಾಮಾಣಿಕತೆಯನ್ನ ತೋರಿಸದೇ ಇರೋದ್ರಿಂದ ಇಲ್ಲಿನ ಜನ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಹಲವು ಬಾರಿ ಪ್ರತಿಭಟನೆಗಳನ್ನು ಕೂಡ ನಡೆಸಿದ್ರು, ಪ್ರಯೋಜನವಾಗದಿದ್ದಾಗ ಇದೀಗ ಭಾನುವಾರ ಬೆಳ್ಳಂಬೆಳಗ್ಗೆಯೇ ಎಲ್ಲ ನಿವಾಸಿಗಳು ಕೂಡ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸಿದರು. ಇದೊಂದು ರಸ್ತೆಯೇ ಅಲ್ಲ ಅನ್ನೋ ಮಟ್ಟಕ್ಕೆ ಈ ಒಂದು ರಸ್ತೆ ಹಾಳಾಗಿ ಹೋಗಿದೆ, ಕೆಸರು ಗದ್ದೆ ಆಗಿದೆ, ಹಾಗೆ ಹಳ್ಳ ಕೊಳ್ಳಗಳಿಂದ ಮಣ್ಣಿನಿಂದ ಕೂಡಿರುವಂಥ ರಸ್ತೆ ಆಗಿದೆ. ಇದಕ್ಕೆ ಶಾಶ್ವತವಾದಂಥ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ಅಲ್ಲಿಗೆ ಚಂದಾಪುರ ಪುರಸಭೆಯ ಇದೇ ಹೆಡ್ ಮಾಸ್ಟರ್ ಲೇಔಟ್ ವಾರ್ಡ್ನ ಪುರಸಭೆಯ ಸದಸ್ಯರು ಬಂದಾಗ ಅವರು ನಾನು ಇದನ್ನು ಸರಿ ಮಾಡಿಸ್ಕೊಡ್ತೇನೆ, ಅಧಿಕಾರಿಗಳನ್ನು ಕರೆತರ್ತೇನೆ ಅಂತ ಹೇಳಿದಾಗ ಅಲ್ಲಿ ಸ್ಥಳದಲ್ಲಿದ್ದಂಥ ಕೆಲ ಕಾಂಗ್ರೆಸ್ ಮುಖಂಡರು ಮತ್ತು ಸೋಮಶೇಖರ್ ರೆಡ್ಡಿರವರ ನಡುವೆ ತೀವ್ರವಾದಂಥ ಮಾತಿನ ಚಕಮಕಿಯೂ ನಡೆಯಿತು. ಇನ್ನು ಕೆಲವರಿಗಾಗಿ ಈ ಒಂದು ಮಾತಿನ ಚಕಮಕಿ ನಡೆಯಿತು. 1 ಅಡಿ ಅಥವಾ ಅರ್ಧ ಅಡಿ ಜಾಗಕ್ಕಾಗಿಯೇ ಇಲ್ಲಿ ಒಣ ಪ್ರತಿಷ್ಠೆಯನ್ನು ತೋರಿಸ್ತಾ ಇರುವಂಥದ್ದು ಇದರ ಹಿನ್ನೆಲೆಯಾಗಿದೆ ಅಂತೇಳಿ ಕೆಲವರು ವ್ಯಂಗ್ಯವಾಡಿದರು. ಈ ಒಂದು ಪ್ರತಿಭಟನೆಯ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ನಾವೆಲ್ಲ ಸರ್ಕಾರ ಕೊಡ್ರಿ, ಇವಾಗೂ ಕೊಡ್ರಿ, ಸರ್ಕಾರ ಮಾಡ್ತೀವಿ, ಹಂಗೆಲ್ಲ ಮಾತಾಡ್ಬೇಡ. ದಾಖಲೆ ಬಿಡೋಣ, ನೀವೇ ಜಮೀನ್ ಬಿಟ್ಟಿರೋದು ಎಲ್ಲ ಹೇಳ್ತಾ ಇದೀವಲ್ಲ. ನಿಮ್ಮನ್ನೇ ನೀವೇ ನಿಂತ್ಕೊಂಡು ನೀವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ನನಗೆ ಹೇಳಿದ್ ಯಾರು ಗೊತ್ತಾ? ಒಂದ್ ನಿಮಿಷ ಇರೋಣ, ನಾನು ಕ್ಲಾರಿಫೈ ಕೊಡ್ತಾ ಇದ್ದೀನಿ. ನೀನ್ ತಪ್ಪು ಅಂದಲ್ಲಣ್ಣ, ಜೆಸಿಬಿ ಡ್ರೈವರ್ ಕರ್ಸೋಣ. ನಾನು ಕೇಳ್ದೆ ಮೊನ್ನೆ, ನಾನು ಅರ್ತ್ ವರ್ಕ್ ಮಾಡಿಸಿದಲ್ಲ, ಗೊತ್ತಿಲ್ಲ ನನ್ಗೆ, ನಾನು ಅದನ್ನೇ ಕೇಳ್ತಿರೋದು. ಜೆಸಿಬಿ ಬಂದಾಗ ಗೊತ್ತಿಲ್ಲ ಅಂತ ಇವಾಗ ಹೇಳ್ತಾ ಇದ್ರಲ್ಲ, ಮತ್ತೆ ಸೋಮಣ್ಣ ಅವ್ರು ಆಕ್ಸಿಡೆಂಟ್ ಅಂತ ಯಾಕೆ ಹೇಳಿದ್ರಿ ನೀವು? ಅದಕ್ಕೆ ಮುಂಚೆ ನಾವು ಅದನ್ನ ಕೊಡ್ತಾ ಇದೀನಲ್ಲ. ಜೆಸಿಬಿ ಡ್ರೈವರ್ ನಾನು ಕೇಳಿದಾಗ ಅಲ್ಲಿಂದ ಮಾಡ್ಕೊಂಡ್ ಬಂದ, ಕ್ಲೀನ್ ಮಾಡಪ್ಪ ಅಂತಂದಕ್ಕ ಸೋಮಣ್ಣ ಅವ್ರು ಕಳ್ಸಿದ್ದಾರೆ. ಆಗೋಣ ಅದು ಕಾಂಕ್ರೀಟ್ ಇದೆಯಲ್ಲ ಅದನ್ನ ತೆಗೆದು ರೋಡ್ಗೆ ಹಾಕ್ಬಿಟ್ಟು ಲೆವೆಲ್ ಮಾಡ್ಬೇಕಂತ ಅಂತ ಹೇಳಿದ್ದು ಸೋಮಣ್ಣನ ಹೆಸರು ಮತ್ತು 4ನೇ ವರ್ಷದಲ್ಲಿ ರೋಡ್ ಆಗಿದೆ, ಅದನ್ನ ತಂದು ಹಾಕಿದ್ದಾರೆ. ಕರೆಕ್ಟಾ?
ಸರ್ ಈಗ ಸಹಕಾರ ಕೊಟ್ಟರೆ ನಾಳೆಯಿಂದ ರಸ್ತೆ ಸ್ಟಾರ್ಟ್ ಮಾಡ್ತೀರಾ ಸರ್ ನಾವು ಅದನ್ನೇ ಹೇಳ್ತಾ ಇರೋದು, ರಸ್ತೆ ಸ್ಟಾರ್ಟ್ ಮಾಡಕ್ ಕಾಂಟ್ರಾಕ್ಟರ್ ಮಾತಾಡ್ತಿರೋದು. ಹಂಗ್ ಮಾತಾಡ್ಬೇಡ, ನಾವ್ ಹೇಳ್ತಾ ಇರೋದು ಅಣ್ಣ. ನೋಡಿ ಸರ್, ಅವರು ಫ್ರೀ ಆಗಿ ನಿಮ್ಗೆ ರಸ್ತೆಗೆ ಅನ್ಬಿಟ್ಟು ಇಲ್ಲಿರುವಂತ 4 ಜನ ಇದಾರೆ, ದಾರಿ ಬಿಟ್ಕೊಟ್ಟಾರೆ. ನೀವು ಅವ್ರಿಗೆ ನೀವು ಯಾವತ್ತು ಈ ಲೇಔಟ್ ಜನ ಏನಿದ್ರು ಅವ್ರಿಗೆ ಸಿರುಣಿ ಆಗಿರ್ಬೇಕು, ಅದನ್ನ ನಾನು ಒಪ್ಕೊಂತೀನಿ. ನೀವು ರಸ್ತೆ ಇತ್ತು ಅದು ಇದೊಂದು ದಯವಿಟ್ಟು ನೀವೇನೋ ಅನ್ಕೊಳ್ಳೋದು ಅವೆಲ್ಲ ತಪ್ಪು. ರಸ್ತೆ ಯಾವ್ದು ಇಲ್ಲ, ಅವ್ರ ಸ್ವಂತ ಜಮೀನಲ್ಲಿ ಬಿಟ್ಕೊಟ್ಟಿದ್ದಾರೆ ಇಲ್ಲಿಂದ ಅಲ್ಲಿವರೆಗೂ. ಇವಾಗ ನಾಳೆಯಿಂದ ಕೊಡಿ, ನಾಳೆಯಿಂದ ನಿಂತ್ಕೊಳ್ಳಿ. ನಾವು ಬರ್ತೀವಿ ಅಂತ ಸ್ಟೇಷನ್ ಹೇಳ್ತಾ ಇರೋದು. ಪುರಸಭೆ ಕರೆದ್ರು ಬರ್ತೀವಿ, ಸ್ಟೇಷನ್ ಕರೆದ್ರು ಬರ್ತೀವಿ, ಪೊಲೀಸ್ ಗಾಡಿ ಬಂದಾಗೂ ನಾವ್ ಇಲ್ಲಿ ನಿಂತ್ಕೊಂತೀವಿ, ಕಾಮಗಾರಿ ಆಗ್ಬೇಕಾದ್ರು ರಕ್ಷಣೆ ಕೊಡ್ತೀವಿ, ನಾವು ನಿಂತ್ಕೊಂತೀವಿ. ಆದರೆ ನಾವು ಇನ್ನೊಬ್ರು ಯಾರೋ ಬಂದು ತರಲೆ ಮಾಡೋರು ಅವಾಚ್ಯ ಶಬ್ದಗಳಿಂದ ಬೈದಾಗ ನಾವು ನೋವು ತಿನ್ನಕ್ ರೆಡಿ ಇಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಇಲಾಖೆ ಅವ್ರು ಇಲ್ಲಿ ನಿಂತ್ಕೊಂಡ್ರೆ, ಯಾಕೆ ಕೆಲಸ ಆಗ್ಬೇಕಾದ್ರೆ ಪುರಸಭೆ ಇಂಜಿನಿಯರ್ ಇರ್ಬೇಕಲ್ವಾ? ನಮ್ಗೆ ಬೇಕಾಗಿಲ್ಲ. ನಮ್ಮ ಗುರಿ ಏನು ಅಂದ್ರೆ ರಸ್ತೆ. ನಮ್ಗೆ ರಸ್ತೆಯಿಂದಾಗಿ ಆಗ್ತಾ ಇರುವಂತಹ ತೊಂದರೆಗಳು ಎಷ್ಟಿದೆ ಅಂತಂದ್ರೆ, ಪರ್ಯಾಯ ರಸ್ತೆ 3 ತಿಂಗಳಿಂದ ಮಾಡ್ಕೊಟ್ಟಿದ್ದೀರಲ್ಲ, ಆ ರಸ್ತೆಯಲ್ಲಿ ನಮ್ಮಂತ ಹೆಣ್ಮಕ್ಳು, ನಾನು ಯೂನಿವರ್ಸಿಟಿಯಿಂದ ಹೊರಗೆ ಬರ್ಬೇಕಾದ್ರೆ 7:30 ಆಗುತ್ತೆ, 8 ಗಂಟೆ ಆಗುತ್ತೆ. ಒಬ್ಳೆ ನಡ್ಕೊಂಡು ಬರೋಕ್ಕಾಗುತ್ತಾ ಸರ್? ಅಲ್ಲ ಹೇಳಿ ಸರ್. ಅಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದಾರ, ನಾನು ಹೆಂಗ್ ಬರ್ಬೇಕು ಹೇಳಿ? ಅಲ್ಲ ಒಂದು ದಿನ ಆದ್ರೂ 2 ವರ್ಷ ಆಗಿದ್ದಿಲ್ಲ. ಇಲ್ಲಿ ಏನ್ ಸಮಸ್ಯೆ ಅಂತ ಯಾವತ್ತಾದ್ರೂ ವಿಚಾರಿಸಿದ್ದೀರಾ ನೀವು? ಯಾರಿಗೇನ್ ಪ್ರಾಬ್ಲಮ್ ಇದೆ ಅಂತ? ಅದೇ ನೀವು ಬಂದು 1 ತಿಂಗಳು ಇಲ್ಲಿ ಸ್ಟೇ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿನ ಪರಿಸ್ಥಿತಿ ಅವ್ರು ಹೇಗಿದೆ ಅಂತ. ನಿಮ್ಗೆ ಅವ್ರ ರೋಡ್ ಚೆನ್ನಾಗಿದೆ, ನಿಮ್ಮ ರೋಡ್ ಅವ್ರಿಗೆ ಇಲ್ಲ, ಡೈಲಿ ಓಡಾಡ್ತಾರೆ. ಡೈಲಿ ಓಡಾಡೋದು ನಮ್ಗೆ ಗೊತ್ತು. 2 ವೀಲರ್ನ ಎತ್ಕೊಂಡು ಅಷ್ಟು ರೋಡ್ಗೆಲ್ಲ ಸಿಮೆಂಟ್ ರೋಡ್ ಹಾಕ್ತಿದ್ದೀರಾ? ಯಾಕೆ ಹೆಡ್ ಮಾಸ್ಟರ್ ಲೇಟ್? ನಮ್ಗೆ ಬೇಕಾಗಿದ್ದು ಸೌಲಭ್ಯ. ಜನನಾಯಕನ್ನ ನಾವು ಕೇಳ್ತೀವಿ, ನಮ್ಮ ಹಕ್ಕನ್ನ ನಾವು ಪಡಿಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನ ಈಡೇರಿಸಲಿ. ನಮ್ದೇ ಕುರಿತು ನೂರಾರು ಸಮಸ್ಯೆಗಳನ್ನ ಏನು ಪತ್ರಗಳನ್ನ ಕೊಡ್ತಾರೆ. ಅದು ಕುಂಟ ನೆವಗಳು ನಮಗೆ ಬೇಕಾಗಿಲ್ಲ. ಏನಾಯ್ತಾ? ಈ ರಸ್ತೆಗೆ, ಈ ಲೇಔಟ್ಗೆ ಹೆಣ್ಮಕ್ಳಾಗಿ ನನಗೆ ನಡೆಯಕ್ಕಾಗಲ್ಲ. ರೋಡ್ ಬಂಡದಲ್ಲಿ ರೋಡಲ್ಲಿ ಮಾಡಬೇಕಾದ್ರೆ ನೀವೇ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಕೊಂಡು ಎಷ್ಟೋ ಸಲ ಪ್ರೇರೇಪಣೆ ಕೊಟ್ಟಿದ್ದೀವಿ ನಿಮಗೆ, ನೀವೇ ನಿಂತ್ಕೊಂಡು ಮಾಡಿಸ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ಕರೆಕ್ಟಾ? ಎಲ್ಲ ಖರ್ಚು ನಮ್ದೇ ಆಯ್ತು. ಕೈಯಿಂದ ಹಾಕಿ ಖರ್ಚು ಮಾಡಿದಾರಲ್ಲ. ಆಯ್ತಾ? ಇಲ್ಲ ಸರ್, ನೀವು ನಮ್ಮ ಅಣ್ಣ, ನಾವು ಯಾವ ರಸ್ತೆ ಬಗ್ಗೆ ಮಾತ್ರ ಮಾತಾಡಿ, ಬೇರೆ ಏನು ಹೇಳ್ಬೇಡಿ. ರಸ್ತೆ ಬಗ್ಗೆ ಮಾತ್ರ ಮಾತಾಡಿ, ರಸ್ತೆ ಬಗ್ಗೆ ಮಾತ್ರ ಮಾತಾಡಿ. ಏನಕ್ಕೆ ಲೇಟ್ ಆಗ್ತದೆ? ಬೇರೆ ಏನು ಬೇಡ, ರಸ್ತೆ ಬಗ್ಗೆ ಮಾತ್ರ ಹೇಳಿ. ಹೌದು, ರಸ್ತೆ ಬಗ್ಗೆ ಮಾತ್ರ ಹೇಳಿ. ಹೌದು, ಭಾನುವಾರ ಬೆಳ್ಳಂಬೆಳಗ್ಗೆಯೇ ಚಂದಾಪುರ ಪುರಸಭೆ ಹೆಡ್ಮಾಸ್ ಲೇಔಟ್ನಲ್ಲಿರುವಂತಹ ನಿವಾಸಿಗಳೆಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ರು. ಇಷ್ಟೊಂದು ನಿವಾಸಿಗಳು ಈ ಒಂದು ರಸ್ತೆಯನ್ನು ಸರಿ ಮಾಡಿಕೊಡಿ, ನಿತ್ಯವೂ ನರಕವನ್ನು ಅನುಭವಿಸ್ತಿದ್ದೇವೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಮಾತಿನ ಚಕಮಕಿಗಳು ಹಾಗೆಯೇ ಗೊಂದಲಗಳ ಗೂಡಾಗಿತ್ತು ಈ ಒಂದು ಪ್ರತಿಭಟನೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅದು ಕೋರ್ಟಲ್ಲಿ ಇಬ್ರು ಸಹ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕೋರ್ಟಲ್ಲಿ ಇದೆ, ನಮ್ಮ ಅಧಿಕಾರಿಗಳು ಕೇಳ್ಬೇಕಾದ್ರೆ ಅವ್ರು ಒಂದೇ ಮಾತ್ರ ಕೋರ್ಟ್ ಅವ್ರು ಬದಲಿ ಮಾಡ್ತೀವಿ ಅಂದ್ರೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಕೋರ್ಟ್ ದಯವಿಟ್ಟು ಇಲ್ಲಿ ಮುಂದೆ ತರಬೇಡಿ. ಅರ್ಥ ಆಯ್ತಾ? ಜನರಿಗೆ ತೊಂದರೆ ಇದೆ, ಕೆಲಸ ಆಗಲಿ ಅಂತಾನೆ ಕೆಲಸ ಮಾಡಿಸ್ತಾ ಇರೋದು. ನೀವು ಬೇಕಾದ್ರೆ ಪುರಸಭೆಗೆ ಬನ್ನಿ, ಪುರಸಭೆಯಲ್ಲಿ ಏನಿದೆ ಮಾಹಿತಿ ನಮ್ಮ ಅಧಿಕಾರಿಗಳಿಗೆ ಕೊಡ್ತಾರೆ. ನಮ್ಮ ಅಧಿಕಾರಿಗಳನ್ನ ಜೊತೆಗೂಡಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡೋದು ನಮ್ದೇ. ನಾಳೆನೇ ಬೇಕಂದ್ರೆ ಅದಕ್ಕೆ ರೆಡಿ ಇದ್ದಾರೆ ಕಾಂಟ್ರಾಕ್ಟರ್ ಕೆಲಸ ಮಾಡೋದಕ್ಕೆ, ಯಾರ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ದುಡ್ಡು ರೆಡಿ ಇದೆ ಆ ರಸ್ತೆಗೆ. ಅಲ್ಲಿನ ಸಹಕಾರ ಬೇಕು ನಮ್ಗೆ. ಹೇಳ್ತೀನಿ ಕೇಳಿ, ಅಲ್ಲಿನ ಸಹಕಾರ ಬೇಕು. ಸಹಕಾರ ಕೊಟ್ಟಾಗ ನಮ್ಗೆ ರಸ್ತೆ ಮಾಡೋದು ಯಾವ ಲೆಕ್ಕ ಇಲ್ಲ. ಒಂದು, ಈಗಾಗಲೇ ಈ 40 ಫೀಟ್ ರೋಡ್ ನಮಗೆ ಫಸ್ಟ್ ಮೀಟಿಂಗ್, ಫಸ್ಟ್ ನಮ್ಮ ಕೌನ್ಸಿಲಿಂಗ್ ಬಾಡಿ ಅಂತ ಇದ್ರಲ್ಲ, 3 ವರ್ಷ ಅಂದ್ರಲ್ಲ, 3 ವರ್ಷ ಅಲ್ಲ, ಮೊನ್ನೆ ಫಸ್ಟ್ ಮೀಟಿಂಗ್ ನಮ್ಗೆ ಅಧಿಕಾರ ಬಂದಿರೋದು. ಒಂದೇ ಒಂದು ಮೀಟಿಂಗ್ ಅಲ್ಲಿ ಫಸ್ಟ್ ಅಧಿಕಾರ ಬಂದಿರೋದು. ನಾವು ಕೇಳಿದ್ದೇನೆ ಗೊತ್ತಾ ಕೆಲಸಗಳನ್ನ. ಫಸ್ಟ್ ಮೀಟಿಂಗ್ ಅಲ್ಲಿ ತುಂಬ ಮೀಟಿಂಗ್ ಒಂದು ಕರೆದು ಅದಕ್ಕೆ ನಾವು ಕೆಲಸಗಳನ್ನೇ ಕೇಳಿರೋದು. ಒಂದು ಮೆಂಬರ್ಗೆ ಮೊನ್ನೆ ಬಂದಿರೋದು 18 ಲಕ್ಷ, ಅಂದ್ರೆ 4 ಕೋಟಿ ಮಾತ್ರ ನಮ್ಮಲ್ಲಿ ಪುರಸಭೆ ಬಡ್ಜೆಟ್ ಇರೋದು ಮಾರ್ಚ್ ಅಷ್ಟೊತ್ತಿಗೆ. ಅದನ್ನ ಡಿವೈಡೆಡ್ ಬೈ 23 ಮಾಡಿದಾಗ 18 ಲಕ್ಷ ಮಾತ್ರ ನಮ್ಗೆ ನಮ್ಮ ಅಧಿಕಾರಿ 18 ಲಕ್ಷ ನೀವು ಕಾದಂಬರಿ ಎಲ್ಲಿ ಬೇಕಾದ್ರೂ ಹಾಕೊಳ್ಳಿ ಅಂತ ನಮ್ಗೆ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು.
ನಾವೇ ಗಲಾಟೆ ಮಾಡಿ ಸರ್ 18 ಲಕ್ಷ ನಾವ್ ಎಲ್ಲೂ ಹಾಕಕ್ಕಾಗಲ್ಲ, ಕನಿಷ್ಠ ನಮ್ಗೆ 30 ಲಕ್ಷ ಬೇಕು, ನೀವು ಟ್ಯಾಕ್ಸ್ ಎಷ್ಟು ಮಾಡ್ತೀರಾ ವಸೂಲಿ ಮಾಡಿ ನಮ್ಗೆ ಗೊತ್ತಿಲ್ಲ, ಮಾರ್ಚ್ ಅಷ್ಟೊತ್ತಿಗೆ, ಯಾಕಂದ್ರೆ ಮಾರ್ಚ್ ಅಷ್ಟೊತ್ತಿಗೆ ಇದು ಕೆಲಸ 30 ಲಕ್ಷ ಕೆಲಸ ಬೇಕು ಅಂತ ನಾವು ಗಲಾಟೆ ಮಾಡಿ ಆ 30 ಲಕ್ಷನ ಈ 40 ಫೀಟ್ ರೋಡ್ಗೆ ಮೊನ್ನೆ ರಿಲೇಷನ್ ಮಾಡಿಸಿದೀವಿ. ಅಷ್ಟಲ್ಲದೆ ಒಬ್ಬೊಬ್ಬ ಕೌನ್ಸಿಲರ್ ಕೊಟ್ಟಿರೋದು ಎಷ್ಟು ಎಂಟರ್, ಒಬ್ಬೊಬ್ಬರಿಗೆ ಎಷ್ಟು ಒಬ್ಬರು ಕಮ್ಮಿ ಅಂತ ಕೊಡಲ್ಲ, ನಾವು ಈಕ್ವಲ್ ಆಗಿ ತಗೋತಾ ಇರೋದು. ಅಲ್ಲಿ ಯಾವುದೇ ಪಕ್ಷಪಾತ ಇಲ್ಲ, ಯಾವುದೇ ಸದಸ್ಯರಲ್ಲಿ ಭೇದ ಭಾವ ಇಲ್ಲ. ನಾವು ಸದಸ್ಯರನ್ನ ಈಗ ಇವರು ವಾರ್ಡಲ್ಲಿ ಕೆಲಸ ಆಗಿದೆ, ದಯವಿಟ್ಟು ನಮಗೆ ಕೊಡಿ, ನಿಮ್ ಕೆಲಸ ಆಗಿದೆ ಅಂತ ಈ ವಾರ್ಡಿನಲ್ಲಿ ನಾನು ಮಾಡಿ ಮಾತ್ರ ಮಾತಾಡ್ರಿ, ಆ ಪರಿಸ್ಥಿತಿಗೆ ಬರೋದಕ್ಕೆ ನಾನು ಅದ್ರ ಜೊತೆ ಓಡಾಡಿದ್ದೀನಿ, ಅದ್ರ ಜೊತೆ ಪ್ರತಿಯೊಂದು ನನಗೆ ಗೊತ್ತು. ನಿಮ್ಗೆ ಪ್ರತಿಯೊಂದು ಇವತ್ತು ತಿಳಿಲಿ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಫಸ್ಟಿಂದ ನಾನು ಬರ್ತೀನಿ, ಅಂದ್ರೆ ನೀವು ಕೆಲಸ ಆಗ್ಲೇ ಇಲ್ಲ ವಾರ್ಡಲ್ಲಿ ಅಂತ ನೀವು ಮಾತಾಡ್ತೀರಲ್ಲ, ಅಲ್ಲಿಂದ ನಾನು ಬರ್ತೀನಿ. ಏನು ಅಂದ್ರೆ ನೀವು ಇಡೀ ಪುರಸಭೆ 23 ವಾರ್ಡ್ ಇದೆ, 23 ವಾರ್ಡ್ ಕಾಮಗಾರಿದು ಲಿಸ್ಟ್ ತಗೊಳ್ಳಿ. ಕಾಮಗಾರಿ ನೀವು ಪ್ರತಿಯೊಬ್ರು ರಸ್ತೆ ಮಾಡ್ಕೊಡಿ. ನಾವು ಮಾಡಕ್ಕೆ ಇರೋದಿಲ್ಲ, ಯಾವ ವಿಚಾರಗಳಲ್ಲಿ ಬೆಳೆದೇ ಇರ್ಬೋದು, ಬೇಡ ಅವರೇ ನಿಂತ್ಕೊಂಡು ಮಾಡ್ಲಿ, ಅವ್ರ ರಸ್ತೆನ ಅವರ ರಸ್ತೆನ ಅವರೇ ನಿಂತ್ಕೊಂಡು ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅವರ ರಸ್ತೆನ ಅವರೇ ನಿಂತ್ಕೊಂಡು ಮಾಡ್ಲಿ, ಅವ್ರಿಗೆ ಹೆಸರು ಬರಲಿ ಅನ್ನೋ ರೀತಿಯಲ್ಲಿ ನಾನು ಯಾರು ಬಿಂಸಕ್ ಹೋಗ್ತಾ ಇಲ್ಲ. ಇಲ್ಲಿ ದಯವಿಟ್ಟು ಗಣೇಶ್ ಇಲ್ಲಿ ಏನಿದೆಯೋ ಅದು ನಾನು ಮಾಡಿದ್ದಾರೆ. ಮೇಲ್ಗಡೆಗೆ ಅವ್ರು ಕನ್ವರ್ಷನ್ ಮಾಡಿರೋ ಜಾಗ ಅದು ನಾನು ಎಲ್ಲರೂ ಅವ್ರಿಗೆ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದಾರೆ ಜೊತೆ ಸೇರಿ ನಾವು ಏನೋ ಬಂದು ಪ್ರಾಬ್ಲಮ್ ಇದ್ದು ಸರ್ವೆ ಮಾಡಿ ಮಾರ್ಕ್ ಮಾಡಿದ್ರು. ನಿಜ ಕನ್ವರ್ಷನ್ ಮಾಡಿರೋ ಜಾಗ ಅಂತ ಹೇಳಿದಾರ, ಗೊತ್ತಿದೆ ಅಂತ ಆಯ್ತು ತಾನೆ? ಅಲ್ಲ ನಿಜ ಅದು. ಯಾಕಂದ್ರೆ ಅದರಿಂದ ನಾವು ಮತ್ತೆ ಏನೋ ಸಮಸ್ಯೆ ಇರೋದ್ರಿಂದ ಸರ್ವೆ ಮಾಡಿಸಿ ನಾವು ಅದನ್ನ ಕಲ್ಲಲ್ಲಿ ಫಿಕ್ಸ್ ಮಾಡಿ ಏಣನ ಇದ್ರು ಸ್ವಲ್ಪ ಸಮಸ್ಯೆ ಇತ್ತು, ಏಣನ ಇತ್ತು ಎಲ್ಲ ದಾನ ಮಾಡಿಸಿ ಎಲ್ಲ ಕಲ್ಲುಗಳಾಗ್ತದೆ ನಿಜ. ಆಮೇಲೆ ಕಾಮಗಾರಿ ಆದ್ಮೇಲೆ ಈಗ ಪೂರ್ತಿ ಆಗಿದ್ರೆ ನೀವು ಇದುವರೆಗೂ ಕೈ ಅವಶ್ಯಕತೆ ಇರಲಿಲ್ಲ. ಈಗ ನಕಾಶೆ ರಸ್ತೆ ಅರ್ಧಕ್ಕೆ ಬಂದು ಡೈವರ್ಟ್ ಆಗುತ್ತೆ, ನಕಾಶೆ ರಸ್ತೆ ಅರ್ಧಕ್ಕೆ ಬಂದು ಡೈವರ್ಟ್ ಆಗುತ್ತೆ. ಉಳಿಕೆ ತಿಮ್ಮಾರೆಡ್ಡಿ ಅವರು ಮತ್ತೆ ಅವ್ರ ಅಕ್ಕ ಜಮೀನಲ್ಲಿ ಸೆಂಟ್ರಲ್ ಹೋಗುತ್ತೆ. ಇಲ್ಲ ಯಾರನ್ನ ಮುಚ್ಚ ಮಾಡಿ ನನಗೇನು ಬರೋದಿಲ್ಲ ಅರ್ಥ ಆಯ್ತಾ? ಯಾಕಂದ್ರೆ ಇವ್ರು ಕೆಲಸ ಮಾಡ್ಬೇಕಾದ್ರೆ ಕಂಪ್ಲೀಟ್ ಅವ್ರ ಕಾಂಟ್ರಾಕ್ಟರ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರಂತೆ. ಲಾಸ್ಟ್ ಎಲ್ಲ ಚೇಂಬರ್ ಮಾಡ್ಕೊಂಡು ಲಾಸ್ಟ್ ಚೇಂಬರ್ ಅಲ್ಲಿ ಮನೆ ತಲೆ ಮಾಡಿ 1 ತಿಂಗಳು ನಿಂತಿದೆ. ಲಾಸ್ಟ್ ಚೇಂಬರ್ ಅಲ್ಲಿ ಯಾಕಂದ್ರೆ ಒಂದು ಕನೆಕ್ಟ್ ಬೇಕಂತ ಅಲ್ಲಿ ವೈಯಕ್ತಿಕ ಏನಂದ್ರೆ ಸಾರ್ವಜನಿಕವಾಗಿ ಮೂರು ಸರ್ಕಾರಗಳು ಎಲ್ಲರಿಗೂ ಕೊಡ್ಬೇಕು, ಅದನ್ನ ನಾವು ಯಾರು ಅಡ್ಡಕ್ಕಾಗಿಲ್ಲ. ವಿವಾದ ಏನು ಗೊತ್ತಾ, ಅವರು ಕನೆಕ್ಷನ್ ಬೇಕು ಅಂತ, ಇಲ್ಲಿನ ಜನ ಕನೆಕ್ಷನ್ ಕೊಡಕ್ ಆಗಲ್ಲ ಅಂತ. ದಯವಿಟ್ಟು ಬೇಗ ಈಗ ನಾನು ಹೇಳ್ತೀನಿ ಕೇಳಿ, ಒಂದು ಕೆಲಸ ಮಾಡಿ, ನಾನು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ, ನಿಮ್ಮ ಅವ್ರೇನಿದ್ಯಾ ತಗೊಂಡು ದಯವಿಟ್ಟು ಪುರಸಭೆ ಹತ್ರ ಬನ್ನಿ. ಈಗ ನೀವು ಏನ್ ಇದು ಮಾಡ್ತಾ ಇದ್ದೀರೋ ಅಧಿಕಾರಿಗಳ ಮುಖಾಂತರ ಮಾತಾಡೋಣ ಬನ್ನಿ. ಯಾಕೆ ಮಾತಾಡ್ಬೇಕು? ಅಧಿಕಾರಿಗಳನ್ನ ನಾವು ಕರ್ಸ್ಕೊಳ್ತೀವಿ, ನೀವು ಸಪೋರ್ಟ್ ಮಾಡ್ಬೇಕಾಗಿತ್ತು. ಒಂದ್ ನಿಮಿಷ ಅಣ್ಣ, ನಾವು ಸಪೋರ್ಟ್ ಮಾಡಿ ನಾವು ಕೊಟ್ಟಿದ್ದು 2021 ಎಳಿಬೇಡಿ, ಬಿಡಾಕಿ. ನಮ್ದು ಆ ಸಮಸ್ಯೆ ಅಲ್ಲ, ನಮ್ ರೈಲ್ವೆ ರಸ್ತೆ ಇದು ನಮ್ ಸಮಸ್ಯೆ ಅಲ್ಲ. ನಮಗ್ ಬೇಕಾಗಿರೋದು ನಮ್ಮ ರಸ್ತೆ.
ಒಂದ್ ನಿಮಿಷ. ಈಗ ಅವ್ರು ಹೇಳೋರು ನಿಮ್ಗೆಲ್ಲ ಒಂದು ತಪ್ಪು ತಿಳುವಳಿಕೆ ಇತ್ತು, ಇವತ್ತು ಅವರೇ ರಿವೀಲ್ ಮಾಡಿದ್ದಾರೆ. 900 ಅಡಿ ನನ್ನ ಸ್ವಂತ ಜಾಗ ನಾನು ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲೊಂದು ಕನ್ವರ್ಷನ್ ಬಿಟ್ಟು ಅಲ್ಲಿ 5 ಗುಂಟೆ ಹೋಯ್ತು. ಮತ್ತೆ ಅದು ಸರ್ಕಾರಿ ಜಾಗ, ನಾನೇನು ಪುಕ್ಸಟ್ಟಿ ಬಿಟ್ಟಿಲ್ಲ ರೀ. 30 ಫೀಟ್ ರೋಡು, ಅದು ಕನ್ವರ್ಷನ್ ಲ್ಯಾಂಡು. ಒಂದ್ಸಾರಿ ಕನ್ವರ್ಷನ್ ಆದ್ಮೇಲೆ ರಸ್ತೆ ನಂದಲ್ಲ, ನಮ್ಮ ಅಪ್ಪಂದಲ್ಲ, ಸಾರ್ವಜನಿಕವಾಗಿ ರಾಜ್ಯಪಾಲರ ಹೆಸರು ಹೋಗುತ್ತೆ, ಪುರಸಭೆ ಆಸ್ತಿ ಅದು. ಓಕೆನಾ? ಅಲ್ಲಿಂದ ಮುಂದೆ ಬಂದಾಗ ಪ್ರಾಬ್ಲಮ್ಮು ನನಗೆ ನಮ್ಮ ಅಕ್ಕ ಕಡೆಯಿಂದ 5 ಗುಂಟೆ ಜಾಗ ಬಂದಿದೆ ಆಯ್ತಾ. ಅದರಲ್ಲಿ ನಾನು ಹೇಳಿದೆ ಜನಗಳ ಪರವಾಗಿ ನಾನು ನಿಂತ್ಕೊಂತೀನಿ, ಯಾಕಂದ್ರೆ ನನಗೂ ಜನ ಓಟ್ ಹಾಕಿದ್ದಾರೆ, ನನಗೂ ರಸ್ತೆ ಬೇಕು, ಎಲ್ಲರಿಗೂ ಬೇಕು ರೀ. ಮುಚ್ಚುಮರಿ ಏನಿಲ್ಲ. ಇಲ್ಲಿ 900 ಅಡಿ ಇವತ್ತು 4,000 ರೂಪಾಯಿ ಇಟ್ಕೊಂಡ್ರೆ ಎಷ್ಟ್ರಿ ಇವತ್ತು ದುಡ್ಡು? 36 ಲಕ್ಷ. ಯಾರೋ ಹೇಳ್ಕೊಂತಾರಲ್ಲ ತಿಮ್ಮರೆಡ್ಡಿ ಅಡ್ಡಾಕ್ತಾನಂತ 36 ಲಕ್ಷ ಯಾವನೇ ಕೊಡ್ತೀರ ಕಾಸು ಹೇಳ್ರಿ? ಇವಾಗ ಯಾವನು ಹೇಳ್ಕೊಂಡಲ್ಲ ಲೇಔಟಲ್ಲೇ ತಿಮ್ಮಾರೆಡ್ಡಿ ಅಡ್ಡ ಬರಕ್ಕಲ್ರಿ ಇವಾಗ. ಒಂದು ಅಲ್ಲಿಂದ ಆಚೆ ನಮ್ಮ ಅಕ್ಕವ್ರ ಹತ್ರ ಮೀಟಿಂಗ್ ತಗೊಂಡು ನಮ್ಮ ಅಕ್ಕವ್ರು ನುಗ್ಸ್ತೀವಿ. ಅಲ್ಲಿ 5 ಗುಂಟೆ ಬಿಡಿಸಿದ್ದೀನಿ ಜಾಗ. ಅಲ್ಲಿಂದ 19 ಅಡಿ ನಕಾಶೆ ರೋಡ್ ಅಲ್ಲ ಅದು, ಬಟ್ 19 ಅಡಿ ಬಿಡಿ ಅಂತ ಹೇಳಿದೀವಿ. 20 ಅಡಿ ಮ್ಯಾಕ್ಸಿಮಮ್. ಅಲ್ಲಿಂದ ಮುಂದೆ ಬಂದ್ರೆ ವಿವೇಕ್ ರೆಡ್ಡಿ ಬರುತ್ತೆ. ವಿವೇಕ್ ರೆಡ್ಡಿಗೂ ರಿಕ್ವೆಸ್ಟ್ ಮಾಡಿದ್ರೆ ವಿವೇಕ್ ರೆಡ್ಡಿ ಬಿಟ್ಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಬಂದ್ರೆ ವಿಜಯ್ ಬಿಲ್ಡಿಂಗ್ ಬರುತ್ತೆ. ವಿಜಯ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವರು ಬಿಟ್ಕೊಟ್ಟಿದ್ದಾರೆ. ಇನ್ ಬನ್ನಳ್ಳಿದು ನಮ್ಗೆ ಮೊದಲಿಂದ ಸಮಸ್ಯೆ ಇದ್ದಿದ್ದು ಯಾಕೆ ಬಂದ್ರು ಕೇಳಿ. ಸಹಕಾರದಲ್ಲ ರಸ್ತೆ ಆಗ್ಲಿ ಅಂದ್ಬಿಟ್ಟೆ ಮನೆಗೆ ಬಂದಿದ್ದಾರೆ. ತಮ್ಮ ಗಮನಕ್ಕೆ ಬಂದಿಲ್ವೇ ಪುರಸಭೆಯಲ್ಲಿ? ಮಾತಾಡಲ್ಲ. ವಿಚಾರಗಳಲ್ಲಿ ನಾನು ಮಧ್ಯಸ್ಥಿಕೆ ಬರೋದಿಲ್ಲ. ರಸ್ತೆ ವಿಚಾರ ಮಾತ್ರ ಚರ್ಚೆ ಇದ್ರೆ ಲೇಔಟ್ ವಿಚಾರ ಮಾತಾಡಲ್ಲ ಅಂದ್ರೆ ಲೇಔಟ್ ಅಲ್ಲಿರೋ ಅವರ ತಾನೆ ವೈಯಕ್ತಿಕ ವೈಯಕ್ತಿಕ ವಿಚಾರಕ್ಕೆ ಚರ್ಚೆ ಮಾಡಲಿ. ಹೀಗೆ ಇಲ್ಲಿನ ನಿವಾಸಿಗಳಾಗಿರ್ತಕ್ಕಂಥ ಮುನಿತಿಮ್ಮಾರೆಡ್ಡಿ, ಹಾಗೆ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಮತ್ತು ಇಲ್ಲಿರುವಂಥ ಹಲವು ಮುಖಂಡರುಗಳಿಗೆ ಮಾತಿನ ಚಕಮಕಿ ನಡೆಯಿತು. ಸೋಮಶೇಖರ್ ರೆಡ್ಡಿರವರು ನಾನು ಅಧಿಕಾರಿಗಳನ್ನು ಕರ್ತರ್ತೇನೆ, ಇದಕ್ಕೆ ಎಸ್ಟಿಮೇಟ್ ಮಾಡಿಸಿ ರಸ್ತೆಯನ್ನು ಮಾಡಿಸಿಕೊಡ್ತೇನೆ, ನೀವು ಕೂಡ ಒಂದಷ್ಟು ಜನ ಪುರಸಭೆಗೆ ಬನ್ನಿ ಅಂತೇಳಿ ಆಹ್ವಾನಿಸಿದಾಗ ಆ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿಗಳು ನಡೆದಿದ್ದು ಹೀಗೆ. ನನಗೆ ಮಾಹಿತಿ ಇಲ್ಲ ಇವತ್ತು. ಇರೀರಿ, ನನಗೆ ಇವತ್ತು ಮಾಹಿತಿ ಇಲ್ಲ. ನನಗೆ ಅರ್ಜೆಂಟಾಗಿ ಇರೀರಿ, ಇವತ್ತು ಇಲ್ಲಿ ಜನ ಸೇರೋದು ಮಾಹಿತಿ ಇಲ್ಲ. ಹೇಳೋದು ಕೇಳಂಬಲ್ಲ, ಜನ ಸೇರೋದು ನನಗೆ ಮಾಹಿತಿ ಇಲ್ಲ. ಆದರೆ ಪ್ರಭಾಕರ್ ರೆಡ್ಡಿಯವರು ಮತ್ತು ಕೆಲವೊಂದು ಮುಖಂಡರು ಇಲ್ಲಿ ನನಗೆ ಫೋನ್ ಮಾಡಿ ಅರ್ಜೆಂಟಾಗಿ ಬಡಾವಣೆಗೆ ಬರಬೇಕು ಅಂತ ಹೇಳಿದ್ರು. ಆದರೂ ಹೇಳ್ತೀನಿ ಕೇಳಿ, ಬರಬೇಕು ಅಂತ ಹೇಳಿದ್ರು. ನಾನು ಈಗ ಬಡಾವಣೆಗೆ ಬಂದು ಜನರ ಒಂದು ಸಮಸ್ಯೆಯನ್ನು ವಿಚಾರಿಸೋಣ ಅಂತ ಈಗಾಗಲೇ ಬಂದಿದ್ದೀನಿ. ಇಲ್ಲಿ ಅವರ ಸಮಸ್ಯೆ ಇರೋದು ರಸ್ತೆ. ಈಗ ರಸ್ತೆ ಬಗ್ಗೆ ಈಗಾಗಲೇ ನಾನು ಮೊದಲಿಂದನೂ ಫೈಟ್ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರ ಜೊತೆಗೂಡಿ ಈ ರಸ್ತೆ ಆಗಲಿ ಅಂತಲೇ ನಾನು ಆವತ್ತಿಂದ ಎಲ್ಲರಿಗೂ ಸಹಕಾರ ಕೊಟ್ಟು ಎಲ್ಲರ ಜೊತೆಯಲ್ಲಿ ಇಲ್ಲಿ ಯಾರನ್ನೂ ನಾವು ಭೇದ ಭಾವ ತಗೊಂಡಿದ್ದೆ ಎಲ್ಲ ಮುಖಂಡರುಗಳ ಒಂದು ಸಮ್ಮುಖದಲ್ಲಿ ರಸ್ತೆ ಆಗಲಿ ಅಂತಲೇ ಅವತ್ತಿಂದ ನನ್ನ ಹೋರಾಟನೂ ಇದೆ ಅವರ ಜೊತೆಯಲ್ಲಿ. ಅದರಂತೆ ಕಾಮಗಾರಿಗೂ ಸ್ಟಾರ್ಟ್ ಆಗಿದೆ. ಕೆಲವೊಂದು ಅಡಚಣೆಗಳು ಆಗಿದೆ, ಇಲ್ಲ ಅಂತಿಲ್ಲ. ಯಾಕಂದರೆ ಕಾಮಗಾರಿಗಳಾಗುವಾಗ ಹೇಳ್ತೀನಿ ಕೇಳಿ, ಕಾಮಗಾರಿಗಳಾಗಲಿ ಇವತ್ತೇ ನನ್ನ ಅವಧಿಯಲ್ಲಿ ಜನ ಇವತ್ತು ಸೇರಿ ಬಂದಿರೋದು. ನಾಳೆ ಇದೇ ಜನ ಆ ರಸ್ತೆಯಲ್ಲಿ ಇದೆ, ಆ ರಸ್ತೆ ಆಗಲಿ ಅಂತ ಬರಲಿ, ನಾನು ಸಹಕಾರ ಕೊಡ್ತೀನಿ. ಕಾಂಟ್ರಾಕ್ಟರ್ ರೆಡಿ ಇದ್ದಾರೆ, ಹೇಳ್ತೀನಿ ಕೇಳಿ, ಹಣನೂ ಇದೆ, ಕಾಂಟ್ರಾಕ್ಟರ್ ರೆಡಿ ಇದ್ದಾರೆ. ಅಡಚಣೆ ಆದರೆ ನಮ್ಮ ಅಧಿಕಾರಿಗಳಿಂದ ಅದೇನು ಆಕ್ಷನ್ ತಗೋಬೇಕು ತಗೊಂಡೋದಕ್ಕೆ ನಾವು ಹೇಳ್ತೀವಿ, ಸೂಚನೆ ಕೊಡ್ತೀವಿ. ಅದರಂತೆ ರಸ್ತೆ ಕಾಮಗಾರಿ ಈಗ ಜನ ಇಲ್ಲ ಈಗ ಇವ್ರು ಬಂದಿರೋದು ಒಳ್ಳೇದೇ. ಯಾಕಂದ್ರೆ ಜನ ಈಚೆ ಬಂದಿರೋದ್ರೆ ನಮಗೂ ಒಂದು ಸಹಕಾರ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತ ಹಲವು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ. ಅಡ್ಡ ಹಾಕ್ಬೇಕಾಗಿರೋದು ಅವರು ಯಾರು ಅವ್ರ ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ ಪಾಪ. ವೈಯಕ್ತಿಕವಾಗಿ ತಮ್ಮ ತಮ್ಮ ಜಾಗಗಳಲ್ಲಿ 4 ಸರ್ವೆ ನಂಬರ್ ಅಲ್ಲಿ 5.5 ಗುಂಟೆ ಬಿಟ್ಕೊಟ್ಟಿದ್ದಾರೆ. ಸಮಸ್ಯೆ ಅಲ್ಲಿಲ್ಲ. ಅವರ ಸಮಸ್ಯೆ ಕೇಳಿದ ತಕ್ಷಣ ಪರ್ಸನಲ್ ಅನ್ಕೊಂಡು ಹೋಗ್ತಾರೆ. ನನ್ಗೂ ಪಕ್ಕ ಜಮೀನು ಹೇಳ್ರಿ ಪರ್ಸನಲ್, ಸರಿ ನಮ್ಮಿಬ್ರಿಗಾಗಲ್ಲ, ನಿಮ್ಗೇನ್ರಿ ಪ್ರಾಬ್ಲಮ್ ಹೇಳ್ರಿ. ಇಲ್ಲಿ 30 ಫೀಟ್ ರೋಡ್ ಅಲ್ಲಿ ನಮ್ಮ ಅಪ್ಪಂದ ರೋಡು, ನಾನು ಯಾವತ್ತನ್ನ ಅಡ್ಡ ಹಾಕಿದ್ದೀನ? ಇಲ್ಲಿಗೆ ಯಾಕ್ರಿ ಬಂದು ಅಡ್ಡ ಹಾಕ್ತಾರೆ ಅವರು? ಮಾತಾಡ್ರಿ. ಪಕ್ಕ ಜಮೀನವ್ರು ಅವ್ರು ಹೇಳಿದ್ರಲ್ಲ, ಹೆಸರು ಬಳಸಿದ್ರಲ್ಲ ವೆಂಕಟಸ್ವಾಮಿ ರೆಡ್ಡಿ ಅವರು ಅಂತ. ನಾವ್ ಹೇಳ್ತಾರ ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತಿಲ್ಲ? ಈಗ ನಾವು ಕೇಳ್ತಾರೋದು ನೋಡ್ರಿ, ನಾವು ಯಾವ ವೈಯಕ್ತಿಕ ದ್ವೇಷ ಯಾರ ಮೇಲೆ ಇಟ್ಕೊಂಡಿಲ್ಲ.
ನಾವು ದಾಖಲೆಗಳು ಕೊಟ್ಟಿದ್ದೀವಿ, ದಾಖಲೆಗಳು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ. ಇದು ಇವತ್ತೊಂದಲ್ಲ, 2021ರಲ್ಲಿ ನಾನು ದಾಖಲೆ ಸಲ್ಲಿಸಿದ್ದೀನಿ. ನಾನೇ ಅರ್ಜಿದಾರ. ನಾನು ಹಂಗಾರೆ ವೈಯಕ್ತಿಕ ಇದ್ರೆ ನಾನು ಯಾಕಪ್ಪ ದಾಖಲೆ ಹಾಕೊಂಡು ಪುರಸಭೆ ಅವ್ರು ಹೇಳಿದ್ರು ಪುರಸಭೆಯಲ್ಲಿ ಕೇಳಿ ಸ್ವಾಮಿ, ನಿಮ್ಮ ಮನೇಲಿ ಕೇಳಿಲ್ಲ, ಪುರಸಭೆಲೆ ಕೇಳಿರೋದು ಅಲ್ವಾ? ಏನಂತ ಇದೆ ನೋಡಿ, ಅದು ಚಂದಾಪುರ ಪುರಸಭೆ ವ್ಯಾಪ್ತಿಯ ಚಂದಾಪುರದ ವಾರ್ಡ್ ನಂಬರ್ 19, ಅದು 19ನೇ ವಾರ್ಡ್ ಬರುತ್ತೆ. ಸರ್ವೆ ನಂಬರ್ 90ರಲ್ಲಿ ವಿಂಗಡಿಸಿರುವ ನಿವೇಶನಗಳ ಪೈಕಿ ಮಾಹಿತಿ ಸಲ್ಲಿಸುತ್ತಿರುವ ಬಗ್ಗೆ ತಮ್ಮ ಅರ್ಜಿಯ ದಿನಾಂಕ 17/7/2021. ಇವತ್ತೊಂದಲ್ಲ ರೀ, ಇವ್ರು ಗೆದ್ದ ಮೇಲೆ ಅಲ್ಲ ಇದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದ ರೀತಿಯ ಶ್ರೀ ಮುನಿತಿಮ್ಮಾರೆಡ್ಡಿ ಸಿ, ರತ್ನಮ್ಮ ಬಡಾವಣೆ, ಚಂದಾಪುರ, ಆನೇಕಲ್ ತಾಲೂಕು, ಬೆಂಗಳೂರು ಆದ ನೀವು ದಿನಾಂಕ 17/7/2021ರಂದು ಈ ಕಚೇರಿಗೆ ಅರ್ಜಿ ಸಲ್ಲಿಸಿ ಚಂದಾಪುರ ಪುರಸಭೆ ವ್ಯಾಪ್ತಿಯ ಚಂದಾಪುರ ಗ್ರಾಮದ ವಾರ್ಡ್ ನಂಬರ್ 19ರ ಸರ್ವೆ ನಂಬರ್ 90ರಲ್ಲಿ ವಿಂಗಡಿಸಿರುವ ಖಾತಾ ನಂಬರ್ ಅರ್ಥ ಮಾಡ್ಕೊಳ್ಳಿ. ಸೈಟ್ಗಳವು 980/1ರಿಂದ ಎಷ್ಟು ನಿವೇಶನಗಳನ್ನು ವಿಂಗಡಿಸಲಾಗಿದೆ, ನಿವೇಶನ ಅನುಮೋದನೆಗೊಂಡಿರುವ ನಕ್ಷೆಗಳು, ಅರ್ಥ ಇದೆ ಅಂದ್ರೆ ಭೂಪರಿವರ್ತನೆಯ ಆದೇಶದ ಪ್ರತಿಗಳು, ಸದರಿ ಬಡಾವಣೆಯಲ್ಲಿ ವಿಂಗಡಿಸಿರುವ ನಿವೇಶನಗಳ 2015-16ರಿಂದ ಈ ತಹಲ್ವರೆಗೆ ಇಲ್ಲಿಯವರೆಗೆ ಪಾವತಿ ಮಾಡಿರುವ ತೆರಿಗೆ ವಿವರಗಳು, ಸದರಿ ಬಡಾವಣೆಯ 94-95ನೇ ಸಾಲಿನ 2011-12ನೇ ಸಾಲಿನ ಮತ್ತು ಪುರಸಭಾ ಖಾತೆಯ KMF 24ರ ವಹಿಯ ಪುಸ್ತಕದ ನಕಲು ಪ್ರತಿಗಳನ್ನು ನೀಡುವಂತೆ ಕೋರಿರುವುದು ಸರಿಯಷ್ಟೇ. ಇದು ನನ್ನ ಅರ್ಜಿ ಸಾರಾಂಶ. ಅಲ್ಲ, ಅದೇ ಹೇಳ್ತಿದ್ದೀನಿ ಅಣ್ಣ. ಒಂದು ನಿಮಿಷ ಓದ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ಮುಂದುವರೆದು ತಮ್ಮ ಅರ್ಜಿಯನ್ನು ಪರಿಶೀಲಿಸಲಾಗಿ, ಈಗ ಹೇಳಿದ್ರಲ್ಲಪ್ಪ ಪುರಸಭೆಯವರ ಉತ್ತರ ಕೊಡಬೇಕು, ಕೊಟ್ಟಿದ್ದಾರೆ, ಓದ್ತೀನಿ ಕೇಳಿಸ್ಕೊಳ್ಳಿ. ತಾವು ಕೋರಿರುವ ಮಾಹಿತಿಗೆ ಸಂಬಂಧಿಸಿದಂತೆ ಖಾತೆ ನಂಬರ್ 2208/980/1ರಿಂದ ಅದು ಸೈಟ್ಗಳ ನಂಬರು 2227/980/20ರವರೆಗೆ ಶ್ರೀ ಎಲ್ ಕೃಷ್ಣಾರೆಡ್ಡಿ ಬಿನ್ ಲಕ್ಷ್ಮಣರೆಡ್ಡಿ ಅವರ ಹೆಸರಿನಲ್ಲಿ ಹಾಗೂ ಆಸ್ತಿ ಸಂಖ್ಯೆ 2000 ಪ್ರತಿನಿಧಿ. ನಂಗೆ ಉತ್ತರ ಕೊಡಿ. ಇವತ್ತು ಯಾವ ಮಟ್ಟಕ್ಕೆ ತಂದಿಟ್ಟವ್ರಂದ್ರೆ ಜಮೀನಲ್ಲಿ ಬಿಡಲ್ಲ ಅಂತಿದ್ರೆ ಈಗ. ಯಾಕೆ ಅವ್ರ ಮನೆ ಮುಂದೆ ಜಾಗ ಕೊಡಿ ತಪ್ಪಿಗೆ ಅವರು ಬಿಲ್ಡಿಂಗ್ಗಳಿಗೆ ಗಾಡಿಗಳು ಬರೋದಕ್ಕೆ ಅಡ್ಡ ಹಾಕೊಂಡು ಕೂತ್ಕೊಂಡ್ರು. ಕರೆಕ್ಟ್ ಅಂದ್ರೆ ನೋಡಿದ್ರೆ ನಿಮ್ಗೂ ನೀವು ಓಡಾಡಕ್ ಆಗ್ತಿಲ್ಲ, ಜಮೀನು ಕೊಟ್ಟವ್ರಿಗೂ ಓಡಾಡ್ತಿಲ್ಲ, ನಾನು ಜಮೀನು ಕಳ್ಕೊಂಡಿರೋ ನನಗೂ ಓಡಾಡಕ್ ಆಗ್ತಿಲ್ಲ. ಎಷ್ಟು ಸರಿ ಕರೆದಿದ್ದೀವಿ. ನಾವೇನು ಹೇಳಿದ್ವಿ ಗೊತ್ತಾ ಇವ್ರಿಗೆ, ಕೌನ್ಸಿಲರ್ಗೆ? ನೋಡಿ ಸರ್, ಅವರು ಇವ್ರ ಮೇಲೆ ಕೊಡೋದು ಬೇಡ. ಪ್ರತಿ ಸಾರಿ ಬರ್ತಾರೆ, ಅವಾಚ್ಯ ಶಬ್ದಗಳು ಬಳಸ್ತಾರೆ, ಗಲಾಟೆ ಆಗುತ್ತೆ, ನಮ್ದೆಲ್ಲ ವಿಡಿಯೋ ಮಾಡ್ತಾರೆ, ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಬೇಡ. ಪುರಸಭೆಯಿಂದ ಈ ಕಾಮಗಾರಿಗಳಿಗೆ ಯಾರೇ ಬಂದು ಅಡ್ಡಿಪಡಿಸಿದ್ರೆ ಕಾನೂನು ರೀತಿಯ ರಕ್ಷಣೆ ಕೊಡಿ ಅಂತ ನಾವು ಹೇಳಿದೀವೋ ಹೇಳಿಲ್ಲ ಕೇಳ್ರಿ. ಯಾಕೆ ಕೊಡ್ತಾ ಇಲ್ಲ ಕೇಳ್ಬೇಕಲ್ವಾ? ಜನಪ್ರತಿನಿಧಿ ಕೆಲಸ ಅಲ್ವಾ ಸರ್ ಅದು? ಯಾಕೆ ಸರ್ ಕೊಡಲ್ಲ? ಈಗ ಅಲ್ಲಿ ಮಾಡ್ಸಿಲ್ವ ನಾವು? BCC BDPL ನಾವು ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟೆ ಮಾಡಿರೋದು ಅಲ್ವಾ? ನಾವು ಮಾಡಿಲ್ವಾ ಅಲ್ಲಿ? ನಾವ್ ಹೇಳೋದು ಕಾನೂನು ರೀತಿ ಮಾಡಿರಪ್ಪ. ಅವ್ರದ್ದಿದ್ರೆ ಅವ್ರು ಬಿಟ್ಕೊಡೋಣ. ಇನ್ನೊಂದು ಹೇಳಿದ್ರು ಈಗ ಅಲ್ಲೊಂದು ಕನೆಕ್ಷನ್ ಕೊಡ್ಬೇಕು ಅಂತ. ನೋಡ್ರಿ, ನಾವು ವಿರೋಧ ಇಲ್ಲ, ನಾವು ಇವಾಗಲೂ ಹೇಳ್ತಿದೀವಿ, ಯಾರಿಗೂ ವಿರೋಧ ಇಲ್ಲ. ನಾವು ಚರಂಡಿ ಕೊಟ್ಕೊಳ್ಳಿ, ನೀರ್ ಲೈನ್ಗನ್ನ ಕೊಟ್ಕೊಳ್ಳಿ, ನಮ್ಮದು ವಿರೋಧ ಇಲ್ಲ. ಆದರೆ ಅವರ ಜಮೀನು ಯಾವ ಕಡೆ ಇದೆ, ಅವ್ರ ಸೈಟ್ಗೆ ರಸ್ತೆ ಯಾವ ಕಡೆ ಇದೆ, ಆ ಕಡೆ ಕೊಟ್ಕೊಂಬೋದ್ರಿ. ಖಾಸಗಿ ಜಾಗದಲ್ಲಿ ನಾವು ಅವ್ರನ್ನ ಒಪ್ಸಿದ್ವಿ ಈ ಕಡೆ, ಮತ್ತೆ ಅವ್ರಿಗೆ ತೊಂದರೆ ಕೊಟ್ಬಿಟ್ಟಿದ್ದಾರೆ. ಡಿಚಿ ಕಟ್ಟಕ್ ಬಿಟ್ಟಿಲ್ಲ, ರಸ್ತೆ ಮಾಡಕ್ ಬಿಡಲ್ಲ, ಚರಂಡಿ ಮಾಡಕ್ ಬಿಡಲ್ಲ, UGD ಮಾಡಕ್ ಬಿಡಲ್ಲ. ಎಲ್ಲ ಕನೆಕ್ಷನ್ ಮಾತ್ರ ಬೇಕು. ಸರಿನಾ ಇದು ಸರಿನಾ? ಯಾಕೆ ಕಿವಿ ಇಲ್ವಾ, ಬೆಳ್ಳಿಲ್ವಾ? ರಸ್ತೆ ಅಂತೂ ಆಗಿಲ್ಲ. ಅಷ್ಟು ದುಸ್ತರವಾದಂತಹ ಒಂದು ಸಮಸ್ಯೆ ಆಗಿದೆ. ಹೀಗಾಗಿ ಇಷ್ಟೆಲ್ಲ ಹೋರಾಟಗಳು ಮಾಡಿ, ದಶಕದಿಂದ ಹೋರಾಟಗಳು ಮಾಡಿ, ಈಗ ನಮಗೆ ಒಂದು ಅವಕಾಶ ಸಿಕ್ಕಿದೆ ರಸ್ತೆ ಮಾಡಿಕೊಡುವಂಥದ್ದು. ಆ ಅವಕಾಶವನ್ನು ಸಹ ಇವ್ರು ಏನು ಮಾಡ್ತಿದ್ದಾರೆ, ಯಾವುದೋ ಒಂದು ಕಾರಣ ಇಟ್ಟು ವಿಳಂಬ ಮಾಡ್ತಾ ಇದ್ದಾರೆ. ವಿಳಂಬ ಮಾಡೋದ್ರ ಜೊತೆಗೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ರಸ್ತೆಯನ್ನು ಅಗದು ಅದರಲ್ಲಿದ್ದಂತಹ ಹಳ್ಳಗಳನ್ನು ಕೊಳ್ಳಗಳನ್ನು ದ್ವಿಮುಖ ಮಾಡಿ ಓಡಾಡೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಮಾಡಿ ಇಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಓಡಾಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದ್ದು ಬೇರೆ ರಸ್ತೆ ಮೂಲಕ ನಾವು ಹೋಗಿ ಬರ್ತಾ ಇದ್ದೀವಿ. ಆ ರಸ್ತೆ ಹೇಗಿದೆ ಅಂತಂದರೆ ಎಷ್ಟು ಕೆಟ್ಟದಾಗಿದೆ ಅಂತ ಮನುಷ್ಯರಂತೂ ಮೂಗಿಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂಥ ಪರ್ಯಾಯ ರಸ್ತೆಯಲ್ಲಿ ಓಡಾಡ್ತಿದ್ದೀವಿ. 3 ತಿಂಗಳಾಗಿದೆ. ಮುಖ್ಯ ರಸ್ತೆಯನ್ನು ಇದುವರೆಗೂ ಸಹ ರಿಪೇರಿ ಮಾಡಿಲ್ಲ, ಹಾಗೇ ಮುಂದುವರಿತಾ ಇದ್ದಾರೆ. ಯಾಕಾಗಿ ಇಷ್ಟು ವಿಳಂಬ? ಯಾಕಾಗಿ ನಾವು ಈ ಸಮಸ್ಯೆಗಳಲ್ಲಿ ನಾವು ಒದ್ದಾಡಬೇಕು? ಯಾಕಂದರೆ ಬೆಳಗ್ಗೆ ಇನ್ನು ಸಂಜೆ ನಾವು ಬೆಂಗಳೂರಿಂದ ಫ್ರೀಯಾಗಿ ಬಂದರೂ ನಮ್ಮ ಲೇಔಟ್ಗೆ ಬರೋಕ್ಕೆ ನಾವು 150 ರೂಪಾಯಿ 200 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು. ನಾವು 6 ಗಂಟೆ ಮೇಲೆ ಯಾರೂ ಆಟೋ ಹತ್ತಕ್ಕಾಗಲ್ಲ. ಆ ಪರಿಸ್ಥಿತಿ ನಮ್ಮ ಲೇಔಟಲ್ಲಿದೆ. ನಾವು ಹೇಗೆ ಬರ್ಬೇಕು ಹೆಣ್ಮಕ್ಳು ನೈಟು? ಆಟೋವ್ರು ಒಳಗಡೆ HM ಲೇಔಟ್ ಅಂದರೆ ಒಳಗಡೆ ಯಾರೂ ಬರಲ್ಲ. ಆ ಪರಿಸ್ಥಿತಿಲಿ ನಾವಿದ್ದೀವಿ ಸರ್. ಬರೋದೇ ಇಲ್ಲ ಯಾರು. 200 ರೂಪಾಯಿ ಕೊಡ್ತೀನಿ ಅಂದರೂ ಬರಲ್ಲ. ಅಲ್ಲಿ ದಿರಾನ್ ಹತ್ರ ರೋಡ್ ಬ್ಲಾಕ್ ಹಾಕಿದೆ, ಹೆಡ್ ಮಾಸ್ಟರ್ ಲೇಔಟಲ್ಲಿ ಗುಂಡಿ ಬಿತ್ತಿದೆ. ನಾವು ಹೇಗೆ ಬರೋಣ? ಲೇಟ್ ಆಗುತ್ತೆ, 4:30 ಆಗುತ್ತೆ, 5 ಆಗುತ್ತೆ ಅಂತ ಫೋಟೋ ತೆಗೆದು ಗ್ರೂಪ್ಸಲ್ಲಿ ಹಾಕ್ತಾರೆ ನಮಗೆ. ಮಕ್ಕಳು 4:30 5ಗೆ ಬಂದರೆ ಎಕ್ಸಾಮ್ಸ್ ಇದ್ದಾಗ ಹೆಂಗೆ ಓದೋದಕ್ಕಾಗುತ್ತೆ ಅವರು?
ಇದಕ್ಕೆಲ್ಲ ಮೂಲ ಕಾರಣ ರಸ್ತೆ ಇಲ್ಲದೆ ಇರೋದೇನೆ. ಅದೇ ನಮ್ಗೆ ರಸ್ತೆ ಬೇಕೇ ಬೇಕು. ಮತ್ತೆ ಲೈಟ್ ಅಂತ ಅಲ್ಲ ಆಯ್ತು, ಒಂದು ಆಟೋ ಬುಕ್ ಮಾಡ್ತಾ ಇದ್ದೀನಿ, ಆಟೋ ತಗೊಳ್ತಾರೆ, ಅದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ, ಆ ರೋಡ ಆಗಲ್ಲ ಅಂತ. ಮತ್ತೆ ಕ್ಯಾಬ್ ಬುಕ್ ಮಾಡ್ತೀವಿ, ಅದನ್ನು ಹಾಗೆ ಮಾಡ್ತಾರೆ. ಆ ಹೆಡ್ ಮಾಸ್ಟರ್ ರೋಡ್ಗೆ ಯಾರು ಹೋಗ್ತಾರೆ ಅಂತ. ನಮ್ಮ ತಂದೆನ ನಾವು ನಮ್ಮ ಮನೆಯವ್ರ ಹಿಂದೆ ಕೂತು ನಾನು ಮುಂದೆ ಗಾಡಿ ಓಡಿಸ್ಕೊಂಡು ಸೆಂಟ್ರಲ್ ಕುಂಡಿಸ್ಕೊಂಡು ಹೋಗಿದ್ದೀವಿ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಬಂದು ನೋಡ್ತಿದ್ರು, ಯಾರು ಬಂದು ಕೇಳ್ತಿದ್ರು? ಈಗ ಮಕ್ಕಳನ್ನ ಯೂನಿಫಾರ್ಮ್ ಹಾಕಿ ಶೂಸ್ ಎಲ್ಲ ವೈಟ್ ಶೂಸ್ ಹಾಕಿರ್ತೀವಿ, ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಅದನ್ನ ಫೇಸ್ ಮಾಡೋದು ಎಲ್ಲಿ? ಈ ಕೊಚ್ಚನೆಯಲ್ಲಿ ಕಳ್ಸಿದ್ದಾರೆ ಅಂತ ಸ್ಕೂಲಲ್ಲಿ ಅದನ್ನು ಫೇಸ್ ಮಾಡ್ತಿದ್ದಾರೆ ಮಕ್ಕಳು. ಆಗುತ್ತಂತ ಯಾರನ್ನಾದ್ರೂ ಒಬ್ರು ಕರ್ಕೊಂಡು ಹೋಗಿ ತೋರಿಸ್ಬಿಡ್ಲಿ, ಆಗುತ್ತೆ ಅಂತಂದ್ರೆ ನಾವು ಬರ್ತೀವಿ. ಸರಿ, ಮಾಡಿದ್ದಾರೆ ತಾನೆ, ಅದಕ್ಕೊಂದ್ಲಿ ಒಂದು ಸಿಮೆಂಟ್ ಹಾಕಿದಾರ, ಇಲ್ಲ ಓಲಿ ಒಂದು ಟಾರ್ ಹಾಕಿದಾರ, ಮಾಡಿ ಕರೆಕ್ಟಾಗಿ 2 months ಆಯ್ತು. ಅದಕ್ಕೆ ಅದೇನು ಒಟ್ಟಿನಲ್ಲಿ ಈ ಹೆಡ್ ಮಾಸ್ಟರ್ ಲೇಔಟ್ನಲ್ಲಿ ಒಣ ಪ್ರತಿಷ್ಠೆಗಾಗಿ ಈ ಒಂದು ರಸ್ತೆ ಕಾಮಗಾರಿ ವಿಳಂಬವಾಗ್ತಾ ಇದೆ. 1 ಅಡಿ ಅರ್ಧ ಅಡಿಗಾಗಿ ಇಲ್ಲಿ ಕಿತ್ತಾಡ್ಕೊಳ್ತಿದ್ದಾರೆ. ಇಲ್ಲಿನ ನಿವಾಸಿಗಳಂತೂ ಪ್ರತಿನಿತ್ಯವೂ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಈ ಒಣ ಪ್ರತಿಷ್ಠೆಗಳನ್ನು ಬಿಟ್ಟು ರಸ್ತೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸ್ತಾರ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.